ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಭೂತಕೋಟಿಗಳಿಗೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲವೂ ನನ್ನಲ್ಲಿಯೇ ಇದೆ, ಆದರೆ ನಾನು ಯಾವುದರಲ್ಲಿಯೂ ಇಲ್ಲ ಅಂತ ಹೇಳ್ತಾ ಇದ್ದ. ಯಾಕಂದರೆ ಎಲ್ಲವೂ ಸಂಕಲ್ಪ ಮಾತ್ರದಿಂದಲೇ ಜನಿಸಿ ಮತ್ತೆ ಸಂಕಲ್ಪವನ್ನು ನಿಲ್ಲಿಸಿದಾಗ ಎಲ್ಲವೂ ಅಡಗಿ ಹೋಗ್ತವೆ. ಅದರಿಂದ ಎಲ್ಲವೂ ನನ್ನಲ್ಲಿಯೇ ಇದೆ, ಆದರೆ ನಾನು ಯಾವುದರ ಒಳಗೂ ಇಲ್ಲ, ಎಲ್ಲಕ್ಕೂ ಸಾಕ್ಷಿ ಮಾತ್ರನಾಗಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಂತೆ ವಾಯುವು ಸಹ ಆಕಾಶದಂತೆ ವಿಸ್ತಾರವಾಗಿದ್ದರೂ ಬೀಸಣಿಗೆ ಮೊದಲಾದವುಗಳಿಂದ ಬೀಸಲ್ಪಟ್ಟಾಗ ಮಾತ್ರ ಆಕಾಶಕ್ಕಿಂತಲೂ ಬೇರೆಯಾಗಿರುವಂತೆ ಕಾಣುವುದೇ ಹೊರತು ಯಾವಾಗಲೂ ಗಗನದೊಡನೆ ಏಕರೂಪವಾಗಿಯೇ ಇರುವುದು. ಈಗ ಗಾಳಿ, ಆಕಾಶದ ಬಯಲಿನಲ್ಲಿ ಗಾಳಿ ಎಲ್ಲ ಕಡೆ ವ್ಯಾಪಕವಾಗಿರ್ತದೆ, ಎಲ್ಲರಿಗೂ ಅನುಭವದ ಮಾತಿದು. ಬೀಸಣಿಗೆ ತಗೊಂಡು ಬೀಸಿದಾಗ ಮಾತ್ರ ಗಾಳಿ ಸಪ್ರೇಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಆಕಾಶದ ಜೊತೆಯಲ್ಲಿ ಬಯಲಾಗಿ ಗಾಳಿಯೂ ಕೂಡ ವ್ಯಾಪಕವಾಗಿ ಇರ್ತದೆ. ಬೀಸಣಿಗೆಯಿಂದ ಬೀಸಿದಾಗ ಮಾತ್ರ ಬೇರೆ ಪಟ್ಟು ಕಾಣಬರ್ತದೆ. ಇದೇ ರೀತಿ ಕಲ್ಪನೆಯಿಂದ ಭೂತಕೋಟಿಗಳೆಲ್ಲವೂ ನನ್ನಲ್ಲಿ ಭಾಸಿಸುತ್ತಿದ್ದರು. ಏನು, ಎಲ್ಲ ಜೀವರಾಶಿಗಳು ಭೂತಕೋಟಿಗಳೆಲ್ಲ ಪರಮಾತ್ಮನಲ್ಲಿಯೇ ಇದ್ದರು. ನನ್ನ ನಿರ್ವಿಕಲ್ಪ ಅವಸ್ಥೆಯಲ್ಲಿ ಮಾತ್ರ ಈ ಭೂತಕೋಟಿಗಳು ಇರುವುದೇ ಇಲ್ಲ. ಗಾಳಿ ಬೀಸಿದಾಗ, ಬೀಸಣಿಗೆ ತಗೊಂಡು ಗಾಳಿ ಬೀಸಿದಾಗ ಮಾತ್ರ ಗಾಳಿ ಸಪರೇಟ್ ಆಗಿರುವಂತೆ ಕಾಣ್ತದೆ, ಬೇರೆ ಇರುವಂತೆ ಕಾಣ್ತದೆ. ಈ ಮಿಕ್ಕ ಸಮಯದಲ್ಲಿ ಗಾಳಿ ಇದೆ ಸಪರೇಟ್ ಆಗಿ, ಗಾಳಿ ಬೇರೆ ಆಕಾಶ ಬೇರೆ ಇದೆ ಅನ್ನೋಂಗೆ ಏನು ಕಾಣಬರೋದಿಲ್ವಲ್ಲ. ಹೀಗೆ ಪರಮಾತ್ಮನ ನಿರ್ವಿಕಲ್ಪ ಅವಸ್ಥೆಯಲ್ಲಿ ಭೂತಕೋಟಿಗಳೆಲ್ಲ ಇದೆ, ಜಗತ್ತಿದೆ, ಪರಮಾತ್ಮನಲ್ಲಿ ಅನ್ನೋದು ಏನೂ ಕಾಣಬರೋದಿಲ್ಲ. ಆದರೆ ಇವು ಯಾವಾಗ ಕಾಣಬರ್ತವೆ ಅಂದರೆ ಸಂಕಲ್ಪ ಮಾತ್ರದಿಂದ, ಕಲ್ಪನೆಯಿಂದ ಭೂತಕೋಟಿಗಳೆಲ್ಲ ಕಾಣಿಸ್ಕೊಳ್ತವೆ. ಆಗ ನಾನೇ ನನ್ನ ಅವಿಕೃತ ರೂಪದಲ್ಲಿ ಉಳಿದಿರುವೆನು. ಆದ್ದರಿಂದ ಇಲ್ಲ, ಉಂಟು ಎನ್ನುವವೆಲ್ಲ ಕಲ್ಪನೆಯೇ. ಕಲ್ಪನೆ ಇಲ್ಲದಾಗಲೂ ಮತ್ತು ಇರುವಾಗಲೂ ನಾಮರೂಪಾತ್ಮಕವಾದ ಈ ವಿಶ್ವವೇ ಇರುವುದಿಲ್ಲ. ಕಲ್ಪನೆ ಇದ್ದಾಗಲೂ ಇಲ್ಲ, ಕಲ್ಪನೆ ಇಲ್ಲದಾಗಲೂ ಇಲ್ಲ. ಯಾವುದು? ನಾಮರೂಪಗಳಿಂದ ಕೂಡಿರ್ತಕ್ಕಂಥ ಈ ವಿಶ್ವ ಕಲ್ಪನೆ ಇದ್ದಾಗಲೂ ಇಲ್ಲ, ಕಲ್ಪನೆ ಇಲ್ಲದಿದ್ದಾಗಲೂ ಇಲ್ಲ. ಕಲ್ಪನೆ ಇದ್ದಾಗ ಇದೆಯಲ್ಲ, ಮತ್ತೀಗ ಎಷ್ಟೆಲ್ಲ ವ್ಯವಹಾರ ನಡೀತಾ ಇದೆಯಲ್ಲ, ಜೀವ ಪರಮರ ಐಕ್ಯವನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಸಾಧನೆಗಳು ನಡೀತಾ ಇದೆಯಲ್ಲ, ಅಂದರೆ ಇವೆಲ್ಲವೂ ಕೂಡ ಭ್ರಾಂತಿಮಯವಾದದ್ದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕಲ್ಪನೆಯು ನಶಿಸಿದಾಗ ಹೌದು ಇಲ್ಲವೆಂಬ ಮಾತುಗಳಿಗೆ ಯಾವ ವಿಧವಾದ ಆಧಾರವೂ ಇರುವುದಿಲ್ಲ. ಆದ್ದರಿಂದ ಈ ಐಶ್ವರ್ಯ ಯೋಗವನ್ನು ನೀನು ಮೊಟ್ಟ ಮೊದಲು ತಿಳಿದುಕೊಂಡರೆ ಆಗ ಸಮಸ್ತ ಚರಾಚರ ಜಗತ್ತು ಈ ಪರಮಜ್ಞಾನವೆಂಬ ಸಮುದ್ರದಲ್ಲಿ ತರಂಗಾಕಾರವುಳ್ಳದ್ದೆಂದು ನಿನಗೆ ಚೆನ್ನಾಗಿ ಗೊತ್ತಾಗುವುದು. ಶ್ರೀಕೃಷ್ಣನು ಹೇಳುವನು, ಹೇ ಅರ್ಜುನ, ನೀನು ಪರಮಜ್ಞಾನದಿಂದ ಎಚ್ಚರಗೊಂಡೆಯಲ್ಲವೇ? ಇದುವರೆಗೂ ನಿನಗಿದ್ದ ದ್ವೈತವೆಂಬ ಸ್ವಪ್ನವು ನಾಶವಾಯಿತಲ್ಲವೇ? ಯಾವಾಗ ನಿನ್ನ ಬುದ್ಧಿಗೆ ಅವಿದ್ಯೆ ಎಂಬ ನಿದ್ರೆ ಬರುವುದೋ ಆಗಲೇ ಕಲ್ಪಿತ ಸ್ವಪ್ನ ಉಂಟಾಗಿ ಅಭೇದ ಜ್ಞಾನವು ಇಲ್ಲವಾಗುವುದು. ಆದ್ದರಿಂದ ನಿನಗೆ ಈ ರಹಸ್ಯ ಜ್ಞಾನವನ್ನು ಸ್ಪಷ್ಟವಾಗಿ ಹೇಳುತ್ತಿರುವನು. ಇದರಿಂದ ಅವಿದ್ಯೆ ಎಂಬ ನಿದ್ರೆಯ ಹೆಸರು ಉಳಿಯದಂತಾಗಿ ನಿನಗೆ ಆತ್ಮಜ್ಞಾನವೆಂಬ ಎಚ್ಚರವು ಸ್ಥಿರವಾಗುವುದು. ಆದ್ದರಿಂದ ಏ ಧನುರ್ಧರ, ನೀನು ಧೈರ್ಯದಿಂದ ನನ್ನ ಮಾತುಗಳ ಕಡೆ ಲಕ್ಷ್ಯವಿಡು. ಪ್ರಕೃತಿಯೇ ಭೂತಕೋಟಿಗಳನ್ನು ಸೃಷ್ಟಿ ಮಾಡುತ್ತಿದೆ ಮತ್ತು ನಾಶ ಮಾಡುತ್ತಿದೆ ಎಂದು ತಿಳಿಯುವನಾಗು. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಹೇಳ್ತಾ ಇಲ್ಲಿ? ಹೇ ಅರ್ಜುನ, ನೀನು ಪರಮಜ್ಞಾನದಿಂದ ಎಚ್ಚರಗೊಂಡೆಯಲ್ಲವೇ? ಈಗ ನಾನು ಇಷ್ಟೊತ್ತು ನಿನಗೆ ಉಪದೇಶ ಮಾಡಿದ್ರಿಂದ ನಿನಗೆ ಜ್ಞಾನೋದಯ ಆಯಿತು ಅಲ್ವಾ? ಇದುವರೆಗೆ ನಿನಗಿದ್ದ ದ್ವೈತವೆಂಬ ಸ್ವಪ್ನವು ನಾಶವಾಯಿತು. ಎರಡೆಂಬ ಜ್ಞಾನ ಇತ್ತಲ್ಲ, ಅದು ಸ್ವಪ್ನದಂತೆ ನಿನಗೆ ಇತ್ತು. ಅದು ಎಚ್ಚರಗೊಂಡೊಡನೆ ಸ್ವಪ್ನವು ಅಡಗುವಂತೆ ನಿನಗೆ ಈ ದ್ವೈತ ಜ್ಞಾನ ಹೊರಟೋಯ್ತು. ಆದ್ದರಿಂದ ನೀನು ಅವಿದ್ಯೆಯಿಂದ ಎಚ್ಚರಕ್ಕೆ ಬಾ, ದ್ವೈತ ಭಾವನೆಯನ್ನು ಬಿಡು. ಇರುವುದೆಲ್ಲವೂ ಪರಮಾತ್ಮನೆಂಬ ಒಂದು ಜ್ಞಾನವನ್ನು ನೀನು ತಿಳ್ಕೊ. ಮತ್ತಿಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲ, ಅಂದರೆ ಪ್ರಕೃತಿಯಿಂದ ಈ ಭೂತ ಸೃಷ್ಟಿಗಳೆಲ್ಲ ಸೃಷ್ಟಿ ಆಗ್ತಾ ಇದೆ. ಆ ಪ್ರಕೃತಿ ಅಂತಕ್ಕಂಥದ್ದು ಕೂಡ ಏನು, ಅದು ಕೂಡ ಒಂದು ಮಾಯೆಯಿಂದ ಕಾಣಬರ್ತಕ್ಕಂಥದ್ದು. ಅದರಿಂದ ಪ್ರಕೃತಿ ಎನ್ನುವುದು ಸುಳ್ಳು, ಮಾಯೆ ಎನ್ನುವುದು ಸುಳ್ಳು, ಸೃಷ್ಟಿಯೇ ಸುಳ್ಳು. ಇದನ್ನೆಲ್ಲ ಕೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಏನಂತಾರೆ, ಅಲ್ಲಗಳೆಯುವಂಥ ಒಂದು ಪ್ರಸಂಗ ಬರ್ಬೋದೇನೋ. ಆದರೆ ಕೃಷ್ಣ ಹೇಳುವ ಜ್ಞಾನದ ಆ ಮಟ್ಟವನ್ನು ತಲುಪಿದಾಗ ನಮಗಿವೆಲ್ಲ ಅರ್ಥ ಆಗೋದು.
ಕೃಷ್ಣ ಹೇಳಿದ ಜ್ಞಾನದ ಮಟ್ಟವನ್ನು ತಲುಪದೆ ಆ ರೀತಿಯಲ್ಲಿ ಸಾಧನೆಯನ್ನು ಮಾಡದೆ ನಾವು ಈ ವಿಚಾರಕ್ಕೆ ನಾವು ತೀರ್ಮಾನವನ್ನು ಕೊಡಬಾರ್ದು. ಕೃಷ್ಣ ಹೇಳ್ತಾ ಇರೋದು ಜ್ಞಾನದ ಮೇಲ್ಮಟ್ಟದಲ್ಲಿರುವವರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಪ್ರಕೃತಿಯ 2 ವಿಧಗಳನ್ನು ನಾನು ನಿನಗೆ ಹೇಳಿದೆನು. ಈ 2ರಲ್ಲಿ ಮೊದಲನೆಯದು ಅಪರ ಪ್ರಕೃತಿಯು 8 ಭಿನ್ನ ಭಿನ್ನ ರೂಪದಿಂದ ವ್ಯಕ್ತವಾಗುವುದು. 2ನೆಯದು ಪರಾಪ್ರಕೃತಿ ಜೀವರೂಪದಿಂದ ವ್ಯಕ್ತವಾಗುವುದು. ಗ್ರೀಷ್ಮ ಋತುವಿನಲ್ಲಿ ಬಿಸಿಲು ತೀವ್ರವಾಗಿದ್ದಾಗ ತೃಣಾದಿಗಳೆಲ್ಲವೂ ಬೀಜ ಸಹಿತವಾಗಿ ಭೂಮಿಯಲ್ಲಿಯೇ ವಿಲಯವಾಗುವಂತೆಯೂ, ವರ್ಷ ಋತುವಿನಲ್ಲಿ ಕಾಣಬಂದ ಮೇಘಗಳೆಲ್ಲ ಶರದ್ ಋತುವಿನಲ್ಲಿ ನಿರ್ಮಲವಾಗಿ ಶಾಂತಿ ಎಂಬ ಗುಪ್ತ ಭಂಡಾರವು ಎನ್ನುವ ಹಾಗೆ ಗಗನದಲ್ಲಿಯೇ ಲೀನವಾಗುವಂತೆಯೂ, ಆಕಾಶದಲ್ಲಿ ಚಲಿಸುವ ವಾಯುವು ಅಂತ್ಯದಲ್ಲಿ ಆಕಾಶದಲ್ಲಿಯೇ ಲಯ ಹೊಂದುವಂತೆಯೂ, ನೀರಿನಲ್ಲಿ ಹುಟ್ಟಿದ ಅಲೆಗಳು ನೀರಿನಲ್ಲಿಯೇ ಲಯವಾಗುವಂತೆಯೂ, ಸ್ವಪ್ನದಲ್ಲಿ ಕಾಣಬರುವ ದೃಶ್ಯಗಳು ಎಚ್ಚರವಾಗುತ್ತಲೇ ಮನಸ್ಸಿನಲ್ಲಿ ಲಯವಾಗುವಂತೆಯೂ, ಕಲ್ಪನಾ ಸಮಯದಲ್ಲಿ ಪ್ರಕೃತಿಯಿಂದ ಉತ್ಪತ್ತಿಯಾದ ಸಮಸ್ತ ಪದಾರ್ಥಗಳು ಅಂದರೆ ಮಾಯೆಯಿಂದ ಭಾಸಮಯವಾದ ಭೂತ ಮಾತ್ರವೆಲ್ಲವೂ ಪ್ರಕೃತಿಯಲ್ಲಿಯೇ ಸಮರಸ ಹೊಂದಿ ಮಿಳಿತವಾಗುತ್ತವೆ. ಪುನಃ ಹೊಸ ಕಲ್ಪೋದಯದ ಆರಂಭದಲ್ಲಿ ತಾನೇ ಮೊದಲಿನಂತೆ ಸೃಷ್ಟಿಸುವೆನೆಂದು ಜನರು ಹೇಳಿಕೊಳ್ಳುವರು. ನಿನಗೆ ಇದನ್ನು ವಿವರಿಸುವೆನು, ಜಾಗರೂಕನಾಗಿ ಕೇಳು. ಈಗ ಬಿಸಿಲು ಕಾಲದಲ್ಲಿ ಬೀಜವೆಲ್ಲ ಮಣ್ಣಿನಲ್ಲಿ ಅಡಗಿ ಹೋಗ್ತವೆ. ಮಳೆಗಾಲ ಬಂದಾಗ ಎಲ್ಲವೂ ಚಿಗುರಿ ಮತ್ತೆ ಹೊಸ ಪ್ರಕೃತಿ ಕಾಣಬರುತ್ತೆ. ಇದೇ ರೀತಿಯಲ್ಲಿ ಮಾಯೆಯ ದೆಸೆಯಿಂದ ಏನಾಗುತ್ತೆ, ಈ ಸೃಷ್ಟಿಸುವೆನೆಂಬ ಒಂದು ಕ್ರಿಯೆ ನಡೀತಾ ಇರ್ತದೆ. ಎಲ್ಲವೂ ಕಾಣಿಸ್ಕೊಂಡಾಗ ಸೃಷ್ಟಿ ಆಯಿತು ಅಂತೀವಿ, ಮತ್ತು ಎಲ್ಲವೂ ಹೋದಾಗ ಎಲ್ಲ ಲಯ ಆಯಿತು ಅಂತ ನಾವು ತಿಳ್ಕೊಳ್ತೀವಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಜಾಗರೂಕನಾಗಿ ಇದರ ಭೇದ ಭಾವವನ್ನು ನಾನು ನಿನಗೆ ಹೇಳ್ತೀನಿ, ವಿವರಿಸಿ ಹೇಳ್ತೀನಿ, ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನೂಲಿನ ಎಳೆಗಳ ಸಮೂಹವೇ ನೇಯ್ಗೆಯಿಂದ ವಸ್ತ್ರವಾಗುವಂತೆ. ಸಣ್ಣ ಸಣ್ಣ ನೂಲುಗಳು, ಎಷ್ಟೋ ಕೋಟಿ ನೂಲುಗಳಿರ್ತವಲ್ಲಿ, ಆ ನೂಲುಗಳ ಎಳೆಗಳು ಒಂದಕ್ಕೊಂದು ಓತಪ್ರೋತವಾಗಿ ಸೇರಿಕೊಂಡಾಗ ಏನಾಗುತ್ತೆ, ವಸ್ತ್ರವಾಗುವಂತೆ, ಬಟ್ಟೆಯಾಗಿ ಕಾಣುವಂತೆ ನಾನು ಕೂಡ ನನ್ನ ಮಾಯೆಯಿಂದಲೇ ಚಿಕ್ಕ ಚಿಕ್ಕ ಚಚ್ಚೌಕವಾದ ಚೌಕಳಿ ಬಟ್ಟೆಗಳು ತಯಾರಾಗುವಂತೆ ನನ್ನ ಪ್ರಕೃತಿಯಲ್ಲಿ ನಾಮರೂಪಾತ್ಮಕ ಪಂಚಭೂತಗಳ ಸೃಷ್ಟಿಯನ್ನು ಉತ್ಪನ್ನ ಮಾಡುವೆನು. ಮಾಯೆಯಿಂದ ಒಡಗೂಡಿದಾಗ ಏನಾಗುತ್ತೆ, ನಾನೇ ಈ ಪ್ರಕೃತಿಯಲ್ಲಿ ಸೃಷ್ಟಿಗಳನ್ನು ಮಾಡ್ತೀನಿ. ನನ್ನ ಪ್ರಕೃತಿಯಲ್ಲಿ ಅಂದರೆ ಹೆಪ್ಪು ಹಾಕಲು ಆಲೆ ಮೊಸರಾಗುವಂತೆ ಮೂಲ ಪ್ರಕೃತಿಯಲ್ಲಿ ಸೃಷ್ಟಿಯ ಭಾವವು ಪ್ರತಿಬಿಂಬಿಸತೊಡಗುವುದು. ಮೂಲ ಪ್ರಕೃತಿಯಲ್ಲಿ ಈ ಸೃಷ್ಟಿಯ ಭಾವವು ಪ್ರತಿಬಿಂಬಿಸತೊಡಗುವುದು. ನೀರಿನ ಸಂಪರ್ಕದಿಂದ ಅಂಕುರಿಸಿದ ಬೀಜಗಳೇ ಶಾಖ ಉಪಶಾಖೆಗಳಾಗಿ ಹರಡಿ ವೃಕ್ಷ ರೂಪವನ್ನು ಧರಿಸುವಂತೆ ನನ್ನ ಸಂಪರ್ಕದಿಂದ ಅಂಕುರಿಸಿದ ಪ್ರಕೃತಿಯೇ ಸೃಷ್ಟಿ ರೂಪದಿಂದ ವಿಸ್ತಾರವಾಗುವುದು. ಯಾವಾಗ ಬಿಸಿಲು ಕಾಲದಲ್ಲಿ ಮಣ್ಣಿನಲ್ಲಿ ಗುಪ್ತವಾಗಿ ಅಡಗಿದ್ದ ಬೀಜಗಳು ಮಳೆಗಾಲ ಬಂದೊಡನೆ ಚಿಗುರಿ ಅದು ಅನೇಕ ರೀತಿಯಲ್ಲಿ ಚಿಗುರು, ಸಣ್ಣ ಸಸಿ, ರೆಂಬೆ ಕೊಂಬೆಗಳು, ಹೀಗೆ ಅನೇಕ ರೀತಿಯಲ್ಲಿ ಅದು ಶಾಖ ಉಪಶಾಖೆಗಳಾಗಿ ಹರಡಿಕೊಳ್ತದಲ್ಲ, ಈ ರೀತಿಯಲ್ಲಿ ಪರಮಾತ್ಮನ ಸಂಸರ್ಗದಿಂದಲೇ ಈ ಮಾಯೆಯನ್ನು ಒಡಗೂಡಿದಾಗ ಸೃಷ್ಟಿ ಉತ್ಪತ್ತಿಯಾಗುತ್ತೆ ಮತ್ತು ಅದು ಜಗತ್ತಾಗಿ ವಿಸ್ತಾರ ರೂಪವನ್ನು ಪಡ್ಕೊಳ್ಳುತ್ತೆ. ರಾಜನೇ ನಗರವನ್ನು ಕಟ್ಟಿಸಿದನೆಂದು ಜನರು ಹೇಳಿಕೊಳ್ಳುವುದು ಒಂದು ರೀತಿಯಲ್ಲಿ ಸತ್ಯವಾದರೂ ವಿಚಾರ ಮಾಡಿ ನೋಡಿದರೆ ರಾಜನು ಸ್ವತಃ ತನ್ನ ಕೈಯಿಂದ ಏನಾದರೂ ಕೆಲಸ ಮಾಡಿದ್ದಾನೆಂದು ಹೇಳಲು ಸಾಧ್ಯವೇ? ಈಗ ಒಂದು ನಗರವನ್ನು ಕಟ್ಟಿಸ್ತಾನೆ ರಾಜ. ಯಾರು ಕಟ್ಟಿಸಿದ್ದು ಅಂದರೆ ರಾಜನೇ ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ರಾಜ ಏನೂ ಕೆಲಸ ಮಾಡಿರೋದಿಲ್ಲ, ಕೇವಲ ಅವನ ಆಜ್ಞೆಯನ್ನಷ್ಟೇ ಮಾಡಿರ್ತಾನೆ. ಅವನ ಆಜ್ಞಾನುಸಾರವಾಗಿ ಆ ಕೋಟೆ ಕಟ್ಟಲ್ಪಡ್ತದೆ, ನಗರ ಕಟ್ಟಲ್ಪಡ್ತದೆ. ಆದರೆ ಹೆಸರು ಯಾರಿಗೆ ಬರೋದು? ರಾಜನಿಗೆ. ಇಲ್ಲಿ ಪರಮಾತ್ಮನು ಯಾವ ಕೆಲಸವನ್ನು ಮಾಡೋದಿಲ್ಲ, ಕೇವಲ ಅವನ ಆಜ್ಞಾನುಸಾರವಾಗಿ ಪ್ರಕೃತಿ, ಆ ಮಾಯಾಶಕ್ತಿ ಸೃಷ್ಟಿಯನ್ನು ಎಲ್ಲವನ್ನ ಮಾಡೋದು. ಇದು ರಾಜ ಇಲ್ಲಿ ಸಾಕ್ಷಿ ಮಾತ್ರನಾಗಿರ್ತಾನೆ. ಅದೇ ರೀತಿಯಲ್ಲಿ ವಿಚಾರ ಮಾಡಿ ನೋಡಿದರೆ ರಾಜನು ಸ್ವತಃ ತನ್ನ ಕೈಯಿಂದ ಏನಾದರೂ ಕೆಲಸ ಮಾಡಿದ್ದಾನೆಂದು ಹೇಳಲು ಸಾಧ್ಯವೇ? ಸ್ವಪ್ನಾವಸ್ಥೆಯಲ್ಲಿದ್ದವನೇ ಜಾಗೃತಾವಸ್ಥೆಗೆ ಬರುವಂತೆ ನಾನೂ ಸಹ ಪ್ರಕೃತಿಯನ್ನು ಸ್ವೀಕರಿಸಿ ಜಗತ್ತನ್ನು ನಿರ್ಮಿಸುವೆನು. ಸ್ವಪ್ನದಿಂದ ಜಾಗೃತೆಗೆ ಬಂದವನ ಪಾದಕ್ಕೆ ಏನಾದರೂ ಶ್ರಮವಾಗುವುದೇ? ಅಂದರೆ ಸ್ವಪ್ನದಿಂದ ಎಲ್ಲಿಗಾದರೂ ಪ್ರವಾಸ ಮಾಡಿಕೊಂಡು ಹೋಗಬೇಕಾಗಬಹುದಾ? ಇದೆಲ್ಲವನ್ನು ಹೇಳುವುದರ ಉದ್ದೇಶ ಏನೆಂದರೆ,
ಭೂತ ಸೃಷ್ಟಿಯನ್ನು ನಿರ್ಮಿಸುವಾಗ ನಾನು ಯಾವುದಾದರೂ ಕ್ರಿಯೆಯನ್ನು ಮಾಡುವುದಿದೆಯೇ? ರಾಜಶಾಸನಕ್ಕೆ ಬದ್ಧರಾಗಿದ್ದರೂ ಪ್ರಜೆಗಳು ತಮ್ಮ ಅಭಿಷ್ಟಾನುಸಾರವಾಗಿ ಸರ್ವ ಕೆಲಸಗಳನ್ನು ಮಾಡುವಂತೆ ನನ್ನ ಶಾಸನಕ್ಕೆ ಬದ್ಧವಾದ ಪ್ರಕೃತಿಯಿಂದಲೇ ಸಮಸ್ತ ವ್ಯವಹಾರಗಳು ನಡೆಯುತ್ತವೆ. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಎಲ್ಲವೂ ನನ್ನ ಶಾಸನಕ್ಕೆ, ನನ್ನ ನಿಯಮಕ್ಕೆ ಒಳಪಟ್ಟು ಪ್ರಕೃತಿಯಿಂದ ಈ ಸೃಷ್ಟಿ ಕಾರ್ಯ ನಡೀತಾ ಇರ್ತದೆ. ನಾನು ಯಾವುದಕ್ಕೂ ಅಂಟಿಕೊಂಡಿಲ್ಲ, ಎಲ್ಲವೂ ನನ್ನ ನಿಯಮಾನುಸಾರ ನಡೀತಾ ಇರ್ತದೆ ಅಷ್ಟೇ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.